ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಸ್ನೇಹಿತರೆ, ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ನಾವು ಸಂವಿಧಾನದ ಪ್ರಮುಖ ಹುದ್ದೆಗಳು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯಪಾಲ, ಮುಖ್ಯಮಂತ್ರಿ, ಲೋಕಸಭೆ ಸದಸ್ಯರು, ವಿಧಾನಸಭೆ ಸದಸ್ಯರು, ಎಲ್ಲ ಒಂದು ಹುದ್ದೆಗಳ ವಿಧಿಗಳ ಬಗ್ಗೆ, ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತೆ, ಇವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧನೆ ಮಾಡ್ತಾರೆ ಮತ್ತು ರಾಜೀನಾಮೆನ ಯಾರ ಕೈಯಲ್ಲಿ ಕೊಡ್ತಾರೆ ಅನ್ನೋದು ಕುರಿತು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ವಿಡಿಯೋ ಕೊನೆ ತನಕ ನೋಡಿ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಮೊಟ್ಟ ಮೊದಲು ನೋಡಿದ್ರೆ ನಮ್ಮ ದೇಶದ ಪ್ರಥಮ ಪ್ರಜೆ ಅಂತ ಕರಿತೀವಿ ಯಾರನ್ನ, ರಾಷ್ಟ್ರಪತಿಯವರನ್ನು. ಅವ್ರ ಕುರಿತು ನೋಡಿದ್ರೆ ಸ್ನೇಹಿತರೆ, ಎಷ್ಟನೇ ವಿಧಿ ನಮಗೆ ರಾಷ್ಟ್ರಪತಿ ಹುದ್ದೆ ಬಗ್ಗೆ ತಿಳಿಸ್ತದೆ ಅಂದ್ರೆ ಆರ್ಟಿಕಲ್ 52 ವಿಧಿ 52 ರಾಷ್ಟ್ರಪತಿ ಹುದ್ದೆ ಬಗ್ಗೆ ತಿಳಿಸ್ತದೆ. ಹಾಗಾದರೆ ಇವರ ಅಧಿಕಾರಾವಧಿ ಎಷ್ಟು ವರ್ಷ ಇದೆ? 5 ವರ್ಷ ನಮ್ಮ ರಾಷ್ಟ್ರಪತಿಗಳ ಅಧಿಕಾರಾವಧಿ ಇದೆ. ಹಾಗಾದರೆ ಇವರಿಗೆ ಪ್ರಮಾಣ ವಚನ ಯಾರು ಬೋಧನೆ ಮಾಡ್ತಾರಂದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇವರಿಗೆ ಒಂದು ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಒಂದು ವೇಳೆ ಇವರು ರಾಜೀನಾಮೆ ಕೊಡಬೇಕಾದ್ರೆ ಅಧಿಕಾರಾವಧಿ ಮುಂಚಿತವಾಗಿ ರಾಜೀನಾಮೆನ ಯಾರಿಗೆ ಸಲ್ಲಿಸಬೇಕು? ಉಪ ರಾಷ್ಟ್ರಪತಿಗಳಿಗೆ ಒಂದು ರಾಜೀನಾಮೆಯನ್ನು ಕೊಡಬೇಕಾಗುತ್ತದೆ. ಇನ್ನು ಅದೇ ರೀತಿ ಎರಡನೇ ಒಂದು ಪ್ರಮುಖ ಸ್ಥಾನ ಇಡೀ ದೇಶದಲ್ಲಿ ಕೊಡೋದಾದ್ರೆ ನಾವು ಉಪರಾಷ್ಟ್ರಪತಿಗಳಿಗೆ ಕೊಡ್ತೀವಿ. ಅವ್ರ ಬಗ್ಗೆ ಒಂದು ತಿಳಿಸುವಂಥ ವಿಧಿ ನೋಡೋದಾದ್ರೆ 63ನೇ ವಿಧಿ ಉಪರಾಷ್ಟ್ರಪತಿ ಹುದ್ದೆ ಬಗ್ಗೆ ತಿಳಿಸುತ್ತದೆ. ಅಧಿಕಾರಾವಧಿ 5 ವರ್ಷ ಇದೆ. ಅದು ಕೂಡ ಸೇಮ್ ರಾಷ್ಟ್ರಪತಿ ಅಧಿಕಾರಾವಧಿ ಆಗಿದೆ, ಅದೇ ರೀತಿ ಇದೆ. ಪ್ರಮಾಣ ವಚನವನ್ನು ಇವರಿಗೆ ರಾಷ್ಟ್ರಪತಿಗಳು ಬೋಧನೆ ಮಾಡ್ತಾರೆ. ಇವರು ತಮ್ಮ ರಾಜೀನಾಮೆಯನ್ನು ಕೂಡ ರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕು. ಎರಡೂ ಒಂದೇ ಇದೆ ಸ್ನೇಹಿತರೆ. ಪ್ರಮಾಣ ವಚನ ಅವರೇ ಬೋಧನೆ ಮಾಡ್ತಾರೆ, ರಾಜೀನಾಮೆ ಕೂಡ ಅವರಿಗೆ ಸಲ್ಲಿಸಬೇಕಾಗುತ್ತದೆ. ಇನ್ನು 3ನೇ ಸ್ಥಾನದಲ್ಲಿ ಪ್ರಧಾನಮಂತ್ರಿ. ಹಾಗಾದ್ರೆ ಪ್ರಧಾನಮಂತ್ರಿ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಎಷ್ಟನೇ ವಿಧಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂದರೆ 75ನೇ ವಿಧಿ ಪ್ರಕಾರ ನಮ್ಮ ಪ್ರಧಾನಮಂತ್ರಿಯನ್ನು ಯಾರು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಅಂತೇಳಿ 75ನೇ ವಿಧಿ ಹೇಳ್ತದೆ. ಹಾಗಾದ್ರೆ ಅಧಿಕಾರ ಅವಧಿ, ಸಂವಿಧಾನದಲ್ಲಿ ಅಧಿಕಾರ ಅವಧಿ ಪ್ರಧಾನಮಂತ್ರಿಗಳದ್ದು ಇಷ್ಟೇ ವರ್ಷತೆ ನಮೂದಿಸಲ್ಲ ಸ್ನೇಹಿತರೆ. ಬಟ್ ಲೋಕಸಭೆಯ ಅವಧಿ ತಿಳಿದ್ದಾರೆ. ಅಂದರೆ ಲೋಕಸಭೆಯ ಅವಧಿ ಅಷ್ಟು 5 ವರ್ಷ ಇರುತ್ತೆ, ಅಲ್ಲಿ ತಾನೇ ಇರ್ಬೋದು. ಬಟ್ ಆದರೆ ಲೋಕಸಭೆಯ ಬಹುಮತ ಇರುವವರೆಗೂ, ಅಂದರೆ ಮೆಜಾರಿಟಿ ನಮಗೆ ಬಹುಮತ ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೂ ಪ್ರಧಾನಮಂತ್ರಿ ಅಧಿಕಾರಾವಧಿಯಲ್ಲಿ ಇರಬಹುದು. ಯಾರಪ್ಪ ಇವರಿಗೆ ಪ್ರಮಾಣ ವಚನ ಬೋಧಿಸೋರಂದ್ರೆ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ರಾಜೀನಾಮೆಯನ್ನು ಇವರು ರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕಾಗುತ್ತದೆ. ಇನ್ನು ಲೋಕಸಭಾ ಸದಸ್ಯರು, ಲೋಕಸಭಾ ಸದಸ್ಯರ ಬಗ್ಗೆ ಒಂದು ಎಷ್ಟನೇ ವಿಧಿಯಲ್ಲಿ ಮಾಹಿತಿ ಕೊಡಲಾಗಿದೆ ಅಂದರೆ 81ನೇ ವಿಧಿ ಲೋಕಸಭಾ ಸದಸ್ಯರು ಎಷ್ಟು ಇರಬೇಕು, ನಮ್ಮಲ್ಲಿ ಗರಿಷ್ಠ 552 ಇರಬೇಕಂತೇಳಿ ತಿಳಿಸ್ತಾರೆ. ಈ ವಿಧಿ 81 ತಿಳಿಸುತ್ತದೆ. ಅಧಿಕಾರಾವಧಿ 5 ವರ್ಷ ಇದೆ ಇವ್ರದ್ದು ಕೂಡ. ಬಟ್ ತುರ್ತು ಪರಿಸ್ಥಿತಿ ಸಂದರ್ಭ ಏನಾದರೂ ಬರ್ತಂದರೆ 1 ವರ್ಷ ಮುಂದುವರಿಸಬಹುದು. ಹಾಗಾದ್ರೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ? ಇಡೀ ಲೋಕಸಭೆ ಎಲ್ಲ ಸದಸ್ಯರನ್ನು ರಾಷ್ಟ್ರಪತಿಗಳು ಬೋಧಿಸ್ತಾರೆ. ಪ್ರಧಾನಮಂತ್ರಿ ಹಿಡ್ಕೊಂಡು ಇವರಿಗೆ ಲೋಕಸಭಾ ಸದಸ್ಯರು ಕೂಡ ರಾಷ್ಟ್ರಪತಿಗಳು ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ಬಟ್ ರಾಜೀನಾಮೆನ ಲೋಕಸಭೆಯ ಸಭಾಧ್ಯಕ್ಷರಿರ್ತಾರೆ, ಸ್ಪೀಕರ್, ಅವರಿಗೆ ಒಯ್ದು ಇವರು ತಮ್ಮ ರಾಜೀನಾಮೆಯನ್ನು ಕೊಡಬೇಕಾಗುತ್ತದೆ. ಇನ್ನು ರಾಜ್ಯಸಭಾ ಸದಸ್ಯರು ಎಷ್ಟನೇ ವಿಧಿ ಮಾಹಿತಿ ಕೊಡ್ತಂದ್ರೆ ವಿಧಿ 80. ರಾಜ್ಯಸಭೆ ಸದಸ್ಯರು ಎಷ್ಟು? 250 ಇರಬೇಕಂತೇಳಿ ವಿಧಿ 80 ಹೇಳ್ತದೆ. ಹಾಗಾದ್ರೆ ಅಧಿಕಾರಾವಧಿ 6 ವರ್ಷ. ಲೋಕಸಭೆಯದು 5 ವರ್ಷ ಇದ್ರೆ ರಾಜ್ಯಸಭೆಯದು 6 ವರ್ಷ. ಪ್ರಮಾಣ ವಚನ ಯಾರು ಬೋಧನೆ ಮಾಡ್ತಾರೆ? ಇವರಿಗೂ ಕೂಡ ರಾಷ್ಟ್ರಪತಿಗಳೇ ಬೋಧನೆ ಮಾಡ್ತಾರೆ. ರಾಜೀನಾಮೆಯನ್ನು ಇವರು ರಾಜ್ಯಸಭೆಯ ಸಭಾ ಅಧ್ಯಕ್ಷರಿರ್ತಾರಲ್ಲ ಅವರಿಗೆ ಸಲ್ಲಿಸಬೇಕು. ಇನ್ನು ಲೋಕಸಭಾ ಸಭಾಧ್ಯಕ್ಷರು, ಸ್ಪೀಕರ್ ಇದ್ದಾರಲ್ಲ ಅವ್ರ ಬಗ್ಗೆ ನೋಡಿದ್ರೆ ವಿಧಿ 93 ತಿಳಿಸ್ತದೆ ಸ್ನೇಹಿತರೆ. ಲೋಕಸಭೆಯ ಎಲ್ಲ ಸದಸ್ಯರು ಸಾರ್ವತ್ರಿಕ ಚುನಾವಣೆ ಮುಗಿದಬೇಕು ಮೊದಲನೇ ಅಧಿವೇಶನ ಏನು ಸೇರ್ತಾರಲ್ಲ ಅಲ್ಲಿ ತಮ್ಮಲ್ಲಿ ಒಬ್ಬರನ್ನು ಲೋಕಸಭೆಯ ಸಭಾಧ್ಯಕ್ಷರನ್ನು ಆಯ್ಕೆ ಮಾಡ್ಕೋಬೇಕಂತೇಳಿ ವಿಧಿ 93 ಹೇಳ್ತದೆ. ಇವರ ಅಧಿಕಾರಾವಧಿ ಲೋಕಸಭೆಯ ಅವಧಿ ಇರೋವರೆಗೂ ಇವರು ಸಭಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಇವರಿಗೆ ಪ್ರಮಾಣ ವಚನ ಯಾರು? ರಾಷ್ಟ್ರಪತಿಗಳು ಬೋಧನೆ ಮಾಡ್ತಾರೆ. ತಮ್ಮ ರಾಜೀನಾಮೆಯನ್ನು ಲೋಕಸಭೆ ಉಪಸಭಾಪತಿಗಳಿಗೆ ಇವರು ಸಲ್ಲಿಸಬೇಕಾಗುತ್ತದೆ. ಇನ್ನು ರಾಜ್ಯಪಾಲ ಬಗ್ಗೆ ಎಷ್ಟನೇ ವಿಧಿಯಲ್ಲಿ
153ನೇ ವಿಧಿ ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲ ಇರಬೇಕಂತೇಳಿ ತಿಳಿಸುತ್ತದೆ. ಹಾಗಾದ್ರೆ ಅಧಿಕಾರಾವಧಿ ಇವ್ರದ್ದು ಎಷ್ಟು ವರ 5 ವರ್ಷ ಇವ್ರದ್ದು ಕೂಡ ಅಧಿಕಾರಾವಧಿ ಇರ್ತದೆ ಅಂತ ನಾವು ಹೇಳ್ತೇವೆ ಸ್ನೇಹಿತರೆ. ಪ್ರಮಾಣ ವಚನ ಯಾರು ಬೋಧಿಸ್ತಾರಂದ್ರೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ನಾವು ಯಾವ ರಾಜ್ಯಕ್ಕೆ ರಾಜ್ಯಪಾಲ ಆಯ್ಕೆ ಆಗ್ತಾರಲ್ಲ ನೇಮಕ ರಾಷ್ಟ್ರಪತಿಗಳು ಮಾಡಿ ಕಳಿಸ್ತಾರೆ. ಬಟ್ ಪ್ರಮಾಣ ವಚನವನ್ನು ಆಯಾ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರೇ ಬೋಧನೆ ಮಾಡಬೇಕಾಗ್ತದೆ. ಒಂದು ವೇಳೆ ಇವರು ರಾಜೀನಾಮೆ ಕೊಡಬೇಕಂದ್ರೆ ಒಳ್ಳೆ ರಾಷ್ಟ್ರಪತಿಗಳಿಗೆ ನೇಮಕ ಮಾಡಿರ್ತಾರಲ್ಲ ರಾಷ್ಟ್ರಪತಿಗಳಿಗೆ ಇವರು ರಾಜೀನಾಮೆಯನ್ನು ಸಲ್ಲಿಸಬೇಕಾಗುತ್ತದೆ. ಇನ್ನು ಮುಖ್ಯಮಂತ್ರಿ, ಇನ್ನು ಪ್ರತಿಯೊಂದು ರಾಜ್ಯಕ್ಕೂ ಮುಖ್ಯಮಂತ್ರಿ ಇರ್ತಾರಲ್ಲ ಎಷ್ಟನೇ ವಿಧಿ 163ನೇ ವಿಧಿ ಪ್ರಕಾರ ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ಸಾರ್ವತ್ರಿಕ ಚುನಾವಣೆ ಅತಿ ಹೆಚ್ಚು ಯಾವ ಒಂದು ಪಕ್ಷ ಪಡೆದಿರ್ತಾರಲ್ಲ ಬಹುಮತ ಆ ಪಕ್ಷದ ನಾಯಕರನ್ನು 163ನೇ ವಿಧಿ ಪ್ರಕಾರ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡುತ್ತಾರೆ. ಅಧಿಕಾರಾವಧಿ ವಿಧಾನಸಭೆಯ ಅವಧಿ ಎಷ್ಟು ವರ್ಷ 5 ವರ್ಷ ಇರ್ತದೆ. ಬಟ್ 5 ವರ್ಷ ಇರ್ತಾರೆ ಇಲ್ಲ ಬಹುಮತ ಇರಬೇಕು. ಇವರು ಸದಸ್ಯರ ಬಹುಮತ ಇರೋವರೆಗೂ ಇವರು ಅಧಿಕಾರದವರು ಇರುತ್ತಾರೆ. ಯಾರಪ್ಪ ಇವ್ರಿಗೆ ಪ್ರಮಾಣ ವಚನ? ರಾಜ್ಯಪಾಲರು ಇವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಒಂದು ವೇಳೆ ಇವರು ಅಧಿಕಾರದಿಂದ ಮುಂಚೆ ರಾಜೀನಾಮೆ ಕೊಡಬೇಕಂದ್ರೂ ಕೂಡ ರಾಜ್ಯಪಾಲರಿಗೆ ಸಲ್ಲಿಸಬೇಕು. ಇನ್ನು ವಿಧಾನಸಭೆಯ ಸದಸ್ಯರು, ವಿಧಾನಸಭೆಯ ಸದಸ್ಯರು MLA ಅಂತ ಕರಿತೀವಲ್ಲ ಎಷ್ಟನೇ ವಿಧಿ 170ನೇ ವಿಧಿ ವಿಧಾನಸಭೆಯ ಸದಸ್ಯರ ಬಗ್ಗೆ. ಪ್ರತಿಯೊಂದು ರಾಜ್ಯದಲ್ಲಿ ವಿಧಾನಸಭೆಯ ಸದಸ್ಯರ ಸಂಖ್ಯೆ 500ಕ್ಕಿಂತ ಹೆಚ್ಚಿರಬಾರ್ದು, 60ಕ್ಕಿಂತ ಕಡಿಮೆ ಇರಬಾರ್ದು ಅಂತೇಳಿ 170ನೇ ವಿಧಿ ಹೇಳ್ತದೆ. ಅಧಿಕಾರಾವಧಿ 5 ವರ್ಷ ಅಂತ ಹೇಳ್ತೀವಿ. ಯಾಕಂದ್ರೆ ಇವರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ? ರಾಜ್ಯಪಾಲರು ಇವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಇವರು ರಾಜೀನಾಮೆಯನ್ನು ವಿಧಾನಸಭೆಯ ಸಭಾಧ್ಯಕ್ಷರಿರ್ತಾರಲ್ಲ ಅವರಿಗೆ ಸಲ್ಲಿಸಬೇಕಾಗುತ್ತದೆ. ಇನ್ನು ವಿಧಾನ ಪರಿಷತ್ತು ಇದು ಕೆಲವೇ ರಾಜ್ಯಗಳು, ಪ್ರಸ್ತುತ 6 ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ತಿದೆ. ಅವರ ಬಗ್ಗೆ ಸಂವಿಧಾನದಲ್ಲಿ 171ನೇ ವಿಧಿ ವಿಧಾನ ಪರಿಷತ್ತಿನ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ. ಅಧಿಕಾರಾವಧಿ ವಿಧಾನ ಪರಿಷತ್ ಸದಸ್ಯರದು 6 ವರ್ಷ ಅಧಿಕಾರಾವಧಿ ಇರುತ್ತದೆ. ಪ್ರಮಾಣ ವಚನವನ್ನು ರಾಜ್ಯಪಾಲರು ಬೋಧನೆ ಮಾಡ್ತಾರೆ. ಇವರಿಗೆ ರಾಜೀನಾಮೆ ಯಾರಿಗೆ ಕೊಡಬೇಕು? ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಿಗೆ ಇವರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸಬೇಕಾಗುತ್ತದೆ. ಸ್ನೇಹಿತರೆ, ಇದು ಸಂವಿಧಾನದಲ್ಲಿರುವಂಥ ಪ್ರಮುಖ ಹುದ್ದೆಗಳ ಒಂದು ಅಧಿಕಾರಾವಧಿ, ಪ್ರಮಾಣ ವಚನ, ರಾಜೀನಾಮೆ ಮತ್ತು ಆರ್ಟಿಕಲ್ ಬಗ್ಗೆ ಮಾಹಿತಿ. ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.